ಸರ್ ಆನೆ ಹೆಸರು ಮಾಸ್ತಿ. ಇದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬರ್ತಾರೆ. ಹೌದು. ಸಾಹೇಬ್ರು ಬಂದು ಅದ್ರ ಹೈಟು ಮತ್ತೆ ಏಜು ಮತ್ತೆ ಅದ್ರ ದಂತ ಚೆನ್ನಾಗಿ. ಸರ್ ಆನೆ ಹೆಸರು ಮಾಸ್ತಿ. ಇದು ನಂಜುಂಡ, ಅದು ಮಾಸ್ತಿ. ಸೊ ಸರ್ ಅದು ಸ್ಕಿನ್ ಮೇಲೆ ಏನಕ್ಕೆ ಪ್ಯಾಚಸ್ ಇರೋದು? ಮಾಸ್ತಿ ಮೇಲೆ ಸರ್ ಮಾಸ್ತಿ ಇದು ಮುನ್ನಾಕಂಡ್ರು ಸರ್ ಇಲ್ಲಿಗೆ. ಓ ಹೌದಾ? ನೀತಿ ಮುನ್ನಾಕಂಡ್ರು. ಲೈ ಲೈ ಬಾ ಲೈ ಬಾ ಮಣ್ಣಾಕಂಡ್ರು ಸರ್. ನೀವು ಮಾವು ತಾನ ಇದ್ರದ್ದು? ಸರ್ ಇದ್ರ ಮಾಸ್ತಿಗೆ ನಾವು ಅದ್ರ ಹತ್ರ ನಾವು ಲೈ ಬಾ ನನ್ನ ಕಡೆ. ಹೀಟ್ಗೆ ಅಲ್ವಾ ಅದು ಕಣ್ಣೀರು ಬರ್ತಾ ಇರೋದು? ನನ್ನ ಕಡೆ ಬಾ, ನನ್ನ ಕಡೆ ಮಣ್ಣಾಕೊಂಡಿದೆ ಬಿಸ್ಲಿಗೆ ಶಾಖೆಗೆ. ಸಲಾಮ್ ಮಾಡು ಸಲಾಮ್ ಮಾಡು ಸಲಾಮ್ ಬಾಯ್. ನನ್ನ ಕಡೆ ಬಾ, ನನ್ನ ಕಡೆ ನನ್ನ ಕಡೆ ಬಾ. ಮಾಸ್ತಿಗೆ ಎಷ್ಟು ಸರ್ ಏಜು? 26. ದಸರಾಗೆ ಬರ್ತಾನ ಮಾಸ್ತಿ? ನಮ್ದು ಏನು ಹೇಳ್ತಾ ಎಲ್ಲ ದೇವರ ಆಶೀರ್ವಾದ. ಬರಲಿ ಸರ್, ಒಳ್ಳೇದಾಗಲಿ ಸರ್, ಬರಲಿ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅದನ್ನು ಹೆಂಗೆ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೊಳ್ತೀವಿ. ಅಂದರೆ ದೇವರು ಅದಕ್ಕೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟರೆ ಬರ್ತಿದ್ದೆ, ಮುಂದೆ ಒಳ್ಳೆ ಹೆಸರು ಮಾಡ್ತಾನೆ. ಅಂಬಾರಿ ಹೊರಲಿ, ಒಳ್ಳೆ ಹೆಸರು ಮಾಡ್ಬೋದು ಅಂತ ದೇವ್ರಿಗೆ ಎಲ್ಲ ಕೊಡ್ಬೇಕು ಸರ್ ಆಶೀರ್ವಾದ. कितना साल है इसका? 26. सलाम It's luck depends upon which is going to with the Ambari. Yeah. Even so they will select based on what criteria is what? See, you see the arch of the elephant, right? Yeah. ಸೊ ಅಲ್ವಾ ಅಣ್ಣ, ಎಲಿಫೆಂಟದ್ದು ಹಿಂದಗಡೆ ನೋಡ್ಬಿಟ್ಟು ಇದು ಮಾಡ್ತಾರೆ ಅಲ್ವಾ, ಬೆನ್ನು ಸೆಲೆಕ್ಷನ್, ಬೆನ್ನು ನೋಡಿ ಸೆಲೆಕ್ಷನ್. ಹಿಂಗಂದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬರ್ತಾರೆ. ಹೌದು. ಸಾಹೇಬ್ರು ಬಂದು ಅದ್ರ ಹೈಟು ಮತ್ತೆ ಏಜು ಮತ್ತೆ ಅದ್ರ ದಂತ ಚೆನ್ನಾಗಿರ್ಬೇಕು, ಮತ್ತೆ ಅದು ಮಾವುತರೊಳಗೆ ಸ್ಪಂದಿಸಬೇಕು, ಮತ್ತೆ ಅಲ್ಲಿ ವೆಹಿಕಲ್ ಸೌಂಡು ಮತ್ತೆ ತಾಲಿ ಮೇಲೆ ಸೌಂಡ್ ಎಲ್ಲ ನಿಲ್ಬೇಕು. ಎಲ್ಲ ಸಾಲ ನಿಲ್ಲಿಸಿ ಅದಕ್ಕೆ ಏನು ನೇಮಕ ಮಾಡ್ತಾರೆ ಒಂಥರ ಸ್ಪೋರ್ಟ್ಸ್ ಅದ್ರಲ್ಲಿ ಯಾವ್ದು ಪಾಸ್ ಆಯ್ತದೆ ಅದು ಹಂಗೆ. ಮಾಸ್ತಿ ಹೆಂಗೆ, ಕೋಪ ಜಾಸ್ತಿನಾ ಅಥವಾ ಶಾಂತಿನಾ? ಕೋಪ ಏನಿದೆ? ಕೋಪ ಇಲ್ಲ, ಒಳ್ಳೇದು. ನಾವು ಯಾರು ಇದ್ರೆ ನೀವು ಬಂದು ಮುಟ್ಬೋದು, ಬೇರೆ ಥರ ಕೋಪ ಬಿಡಲ್ಲ. ಆ ಥರ ಏನಿಲ್ಲ. ಇದು ಕ್ಯಾಪ್ಚರ್ ಮಾಡಿದ್ದು ಮಾಸ್ತಿ ಗುಡಿಲ್ಲ ಸರ್? ಇದು ಬಂದು ಕುಟ್ಟೆ ಸರ್, ಕುಟ್ಟ ಆ ಕಡೆ ಬರುತ್ತೆ, ಅದ್ರ ಆ ಕಡೆ ಕಬಿನಿ ಹತ್ರನೇ. ಏನು ಸರ್ ಅದ್ರ ಹೆಸರು? ಕುಟ್ಟದ ಹಿಡಿದು ನಾಗರೋಳೆ ಹತ್ರ. ಆ ಭಾಗದ್ದೇ ನಾನು ಅಲ್ಲಿಂದನೇ ಬಂದೆ ಇವಾಗ. ನಾಗರೋಳೆ ಇಲ್ಲ, ನಂದು ಬೆಂಗಳೂರು, ಬಟ್ ಹುಟ್ಟಿದೆಲ್ಲ ಮೈಸೂರೇ. ನಂದು ಮೈಸೂರು ಡಿಸ್ಟಿಕ್. ಹೌದಾ? HD ಕೋಟೆನಾ? ಒಳ್ಳೇದು ಒಳ್ಳೇದು. ದೇವರು ನೋಡಿ, ಅದು ಮಾಸ್ತಿ, ಅದಕ್ಕೂ ಮಾಸ್ತಿ ಅಂತಾನೆ ಮಾಸ್ತಮ್ಮ ಆಶೀರ್ವಾದ ಇದೆ. ದೇವರ ಆಶೀರ್ವಾದ ಮುಂದೆ ಹಿಂಗೆ ಇದ್ರೆ ಅದಕ್ಕೆ ಧೈರ್ಯ ಎಲ್ಲ ಕೊಟ್ಟರೆ. ಎಷ್ಟು ವರ್ಷ ಆಯ್ತು ಸರ್ ಇದು ಬಂದು? ಇದು ಒಂದು 3 ವರ್ಷ ಆಗಿದೆ. ಕ್ಯಾಂಪ್ ಬಂದು 3 ವರ್ಷ. 2020 ಬಂದಿದ್ದೆ. ಕರೋನಾ ಟೈಮಲ್ಲಿ. ಎಷ್ಟು ಅಂದರೆ ವೆಯ್ಟ್ ಎಷ್ಟಿರ್ಬೋದು ಮಾಸ್ತಿದ್ದು? 4,000 ಅಂದಾಜು. ಕಡಿಮೆ ಆದ್ರೆ ಹೇಳ್ಬೋದು, ಜಾಸ್ತಿ ಆದ್ರೆ ಹೇಳಕ್ಕಾಗಲ್ಲ. ನೋಡ್ತಾ ಇರೋರು ಯೂಟ್ಯೂಬ್ ನೆಕ್ಸ್ಟ್ ನೋಡೋರು ಏನಪ್ಪ ನನಗೆ ಒಂದು ಅಂದಾಜು ಮೇಲೆ ಹೇಳ್ತೀನಿ. ಅಂದಾಜು ಮೇಲೆ ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ತೂಕ ಹಾಕ್ಬೋದು, ತೂಕ ಹಾಕ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಹೋದಾಗ ತೂಕ ಹಾಕ್ತಾರಲ್ವ, ಮತ್ತೆ ಅಲ್ಲಿಗೆ ಬರೋವಾಗ ತೂಕ ಹಾಕ್ತಾರೆ. ಎಷ್ಟು ತೂಕ ಆಗೈತೆ, ಜಾಸ್ತಿ ಆಗಿದೆಯಾ, ಪರವಾಗಿಲ್ಲ, ಚೆನ್ನಾಗಿ ಹೊಂದ್ಕೊಂಡಿದೆ, ಜನಗಳಿಗೆಲ್ಲ ಹೊಂದ್ಕೊಳ್ತದೆ, ತೊಂದರೆ ಇಲ್ಲ. ವೆಹಿಕಲ್ಗೆ ಸ್ವಲ್ಪ ಇದು ಮಾಡ್ಬೇಕು. ಅಣ್ಣ ದಸರಾಗೆಲ್ಲ ಇಲ್ಲಿಂದ ನನ್ನ ಕಳ್ಸೋದು. ದಸರಾ ಆನೆಗಳು ಅಲ್ಲಿದೆ ನೋಡಿ, ಕಂಜನ್ನು, ಧನಂಜಯ ಅಲ್ಲಿ ಫೈಟ್ ಮಾಡ್ತಾ ಇದ್ದು ನೋಡಿ, ಅದು ಧನಂಜಯ. So this is the camp that we select from for the Dasara only. Not only this camp, there is a lot of camp all over Karnataka. Okay. So ಎಲ್ಲರಿಗೂ ಕ್ಯಾಂಪಲ್ಲಿ ಅರ್ಧ ಜನ ಇಷ್ಟ. ಎದುರುತ್ತಾ? ಇಷ್ಟ. ಇಷ್ಟಪಟ್ಟರೆ 3 ಲಕ್ಷ. ಮತ್ತೆ ಅದು ಕೆಲವೊಂದು ಕೆಲಸ ಕಲ್ತಿದೆ, ಎಲ್ಲ ಮಲಗಿದ್ರೆ ಮುಂದೆ ದಸರಾಗೆ ಹೋಗ್ತಾರೆ. ಮತ್ತೆ ಕೆಲವೊಂದು ಕೆಲಸ ಡೈಲಿ ಬೆಳಿಗ್ಗೆ ಒಂದ್ಸಲ ಸ್ನಾನ ಮಾಡಿಸ್ತೀರಾ? ಮೇವು ಬೆಳಿಗ್ಗೆ ಸ್ನಾನ ಮಾಡಿ ಸಾಯಂಕಾಲ ನಾನು ಇವತ್ತು ಸ್ವಲ್ಪ ಹಾಕಿದ್ದೆ, ಮೇವು ತಿನ್ನತ್ತೆ ಅಷ್ಟೇ, ಇನ್ನೇನು ಕೆಲಸ ಏನೂ ಇಲ್ಲ. ಮತ್ತೆ ಬೆಳಿಗ್ಗೆ ಮುದ್ದೆ ಕೊಡ್ತೀವಿ. ಮುದ್ದೆ ಕೆಲಸ ಮಾಡ್ತದೆ ಸರ್. ನಾವು ಏನಾದರೂ ಹಿಡ್ಕೊಳ್ತೇವೆ. ಈಗ ಕನ್ನಡದಲ್ಲಿ ಇರ್ತಾನೆ. ಓ, ಕನ್ನಡ ಮಾತಾಡೋದು ನೀವು ಇದರಲ್ಲೇನು ಹೇಳಂಗಿಲ್ಲ ಅಲ್ಲ? ತುಂಬ ಕಮ್ಮಿ ಸರ್ ಕನ್ನಡದಲ್ಲಿ ಮಾತಾಡಿದ್ರೆ ರೆಸ್ಪಾಂಡ್ ಮಾಡೋದು ಆನೆಗಳು.
Which language they know then? ಸೊ ಯೂಶಲಿ ನೋಡಿ ಇಲ್ಲಿ ಕನ್ನಡದಲ್ಲಿ ಬರೀ ಸಲ ಮಾಡ್ತಾರೆ ಏಯ್ ಸೂಪರ್. ಅದರಿಂದ ಕ್ಯಾಂಪಲ್ಲಿ ಅರ್ಧ ಗಂಟೆ ಅಂದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅದರಿಂದ ಅಂದರೆ ಬೆಂಗಾಲಿ ಅಲ್ವಾ ಇದು ಹೇಳೋದು? ಇದೆ ಈಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಕನ್ನಡ ಅದೆಲ್ಲ ಮಿಕ್ಸ್ ಆಗುತ್ತೆ ಅಂದರೆ ಹಳಬರೆಲ್ಲ ಬೆಂಗಾಲಿ ಮಿಕ್ಸು ಅದನ್ನ ಮಾಡಿದ ಭಾಷೆ ಇದೆ ಅದರಲ್ಲಿ ಹೇಳ್ತಿದ್ರು. ಇವಾಗ ಎಲ್ಲ ಮಿಕ್ಸ್ ಆಗಿ ಇದಕ್ಕೊಂದು ದಂತ ಮುರಿದೋಗಿದ್ಯಾ? ಅದು JCB ಕೂಡ ಮುರಿದೋಗಿತ್ತು. ಅಯ್ಯಯ್ಯೋ ಎಲ್ಲ ಮನುಷ್ಯನ ಕೊಂದ್ರೆ ಆನೆಗಳು. ಹೌದಾ? ಇದು ಬಂದು 5 ಜನ ಸಾಯಿಸಿ ಟೋಟಲ್ ಇದೆ. 5 ಜನ ಇಲ್ಲೊಬ್ಬರು ಮಾವುತರನ್ನ ಬೇರೆ ಮಾವುತರನ್ನ ಮತ್ತೆ ಹೊರಗಡೆ ಒಬ್ಬರನ್ನ 4 ಜನ ಸಾಯಿಸಿ 4 members killed. ಇದು ಬಂದು ಇಬ್ರು ಆ ಥರ ಇಲ್ಲೆಲ್ಲ ಬಂದಿರೋ ಆನೆಗಳೆಲ್ಲ ಪುಂಡ ಎಲ್ಲ ಅದನ್ನ ಪುಂಡಾನೆ ನಾವು ಪಳಗಿಸಿ ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಕ್ಕಳು ಥರ ಸಾಕೊಬೇಕು. ಅದೇನದು ಇದು ಸೋತಿದೆಯಲ್ಲ ಅದು ಮಸ್ತದಿದೆಯಾ ಅದು? ಇಲ್ಲ ಸರ್ ಅಲ್ಲೇ ಬೈ ಬಾ ಈ ಕಡೆ ಬಾ ಬೈಲಿ ಬಾ ಬಾ ಈ ಕಡೆ ಬಾ ಈ ಕಡೆ ಬಾ killed 5 people. This killed 5 people. Yeah, this one. ಮಸ್ತ್ ಬಂದ್ರೆ ಎಲ್ಲಿಂದ ನಾವು ನೀರು ಬರೋದಂತಲ್ಲ ಇಲ್ಲಿ ನೋಡಿ ಈ ಜಾಗ ಇಲ್ಲಿ ನೋಡಿ ಕಾಣೋದು ಅಲ್ಲ. What is So elephant during that must, right? So what is must? Those glands will get it's like a sweating. Okay, the ಸ್ವರ್ಮ from where it is coming? That gland which he showed, right? Okay, there is a hole there. ಸೈಡ್ ಹೋಲ್ ಇದೆ ಅಲ್ಲಿ ಅದು ಮಲ ಜಾಸ್ತಿ ಗೀಟ್ ಅದೇ ಬರುತ್ತೆ. Sperm will be come from that, right? No. ಅಂದ್ರೆ ನಮ್ಗಿಂತ ತಿಳಿದಿರೋರು ಇದ್ದಾರೆ ಹಳಬರು. ನಾವೀಗ ಸ್ವಲ್ಪ ಹಲೋ ಪುಟ್ಟ ಹಾಕಪ್ಪ ಆ ಕಡೆ ಗೆಳೆಯರಿಗೆ ಸ್ವಲ್ಪ ಆ ಕಡೆ ಆ ಥರ ನಾವು ನಮ್ಗೆ ಗೊತ್ತಿರೋ ಸ್ವಲ್ಪ ವಿಷಯ ಅವರೇ ತಿಳ್ಕೊಂಡು ನಿಮ್ಗೇನು ಬೇಕು ನಮ್ಗೆ ಈಗ ಬಂದಾಗಿಂದ ನಾವು ಈಗ ಇಬ್ಬರಿಗೆ ಅವರೇ ಚೇಂಜ್ ಆಗಿದ್ದೀವಿ. ನೀವೇ ಅಲ್ಲ ಪಳಗಿಸಿ ಟ್ರೈನ್ ಮಾಡ್ತಾ ಇರೋದು ನೀವೇ? ಎಷ್ಟು ವರ್ಷ ಇರ್ಬೋದು ಸರ್ ಆನೆಗೆ ಇದಕ್ಕೆ? ಸರ್ ಇದು 26-27 ಅಷ್ಟೇ. ಅಂದರೆ ಕಿವಿ ಫೋಲ್ಡ್ ಆಗಿರೋ ಅಂದರೆ ಅದು 30 See, I said right. Yeah. It's not twisted. Yeah. It will grow for its lifetime. Yeah. ಲೈಫ್ 100 years ಸರ್. 100 years. ಏನು ಸಡನ್ ಏನು ಬೇಕಾಗ್ಬೋದು, ಆನೆ ಕಾಡಾನೆ ಬೇಕಾದ್ರೆ ದಾಳಿ ಮಾಡ್ಬೋದು. ಮೊನ್ನೆ ಅರ್ಜುನಂಗೆ ಆಯ್ತಲ್ಲ ಆ ಥರ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಏನು ಬೇಕಾದ್ರೆ ಆಗುತ್ತೆ ನಮ್ಮ ಥರನೇ Similar. ಸೇಮ್ ನಮ್ಮ ಥರನೇ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಏನು ಬೇಕಾದ್ರೆ ಆಗುತ್ತೆ. जंगल को रिलीज करते क्या? ಸರ್ ಗಾಡಿ ಬಿಡ್ತೀವಿ ರಾತ್ರಿ. ಮತ್ತೆ ಮಳೆ ಟೈಮಲ್ಲಿ ಗಾಡಿ ಬಿಡ್ತೀವಿ. ಇವಾಗ ಸರ್ ಕಡಿಮೆ ಸ್ವಲ್ಪ ಮಸ್ತ ಆನೆ ಇರೋದೆಲ್ಲ ಜಾಸ್ತಿ ಇದೆ. ಇಲ್ಲಿ ಯಾವುದು ಕಾಡು ಹತ್ರ ಇದೆ ಸರ್? ಅಂದರೆ ನೀವು ಬಿಡೋದು? ಇದೆಲ್ಲ ಕಾಡೆ. ಓ ಇಲ್ಲೇ ಬಿಟ್ಬಿಡ್ತೀರಾ? ಕಬಿನಿ ಫಾರೆಸ್ಟ್. ಇದು ಬಂದು ಮಡಿಕೇರಿ, ದುಬಾರೆ ಫಾರೆಸ್ಟ್ ಮಡಿಕೇರಿ. ಇದನ್ನ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಕರೀತಾರೆ. ಅದೆಲ್ಲ ದುಬಾರೆ ಫಾರೆಸ್ಟ್. ಸರ್ ಅದು 30 ವರ್ಷ ಮೇಲಾಗಿದ್ರೆ ಫುಲ್ಲು ಮೇಲ್ಗಡೆ ಫೋಲ್ಡ್ ಆಯ್ತೈತೆ ಬರುತ್ತೆ. ಅದರಲ್ಲಿ ಏಜು ಕನ್ಸಿಡರ್ ಮಾಡ್ತೀವಿ. This is younger and that is older, right? Yeah, that is older. ಸರ್ ಅದು ಮಸ್ತಲ್ಲಿ ಇದೆಯಾ? ಸರ್ ಇಲ್ಲ ಎಣ್ಣೆ ಹಾಕಿದ್ರಲ್ಲ ಅಲ್ಲಿ ಎಣ್ಣೆ. ಅದು ಆನೆ ಹೆಸರು ಸರ್? ಸರ್ ಅದು ಶ್ರೀರಾಮ. ಓ ಇದು ದಸರಾ ಆನೆ ಅಲ್ವಾ ಶ್ರೀರಾಮ? ಸರ್ ಹೋಗಿತ್ತು ಶ್ರೀರಾಮ ಸತ್ತೋಯ್ತಲ್ಲ ಸರ್. ಅದು ಬೇರೆ ಶ್ರೀರಾಮ, ಅದು ಬೇರೆ ಹಳೆ ಶ್ರೀರಾಮ. ಅಂದ್ರೆ ದಸರಾ ಆನೆ ಹೇಳಿದ್ ನಾನು. ಹೊಸ ಇಲ್ಲ ಅದು ದಸರಾ, ಇದು ದಸರಾ ಹೋಗ್ತಿತ್ತು. ಇದು ಹೋಗುತ್ತೆ 2022 ಹೋಗಿತ್ತು. ಈ ಸಲ ಇಲ್ಲ, ಈ ವರ್ಷ ಬಂದಿಲ್ಲ. ಈ ವರ್ಷ ಕಂಜನ್. ಹಾಂ ಸರ್ ಹೊಸ ಸೆಲೆಕ್ಷನ್ ಶ್ರೀರಾಮನ್. ಅಭಿಮನ್ಯು ಅವೆಲ್ಲ ಎಲ್ಲಿ ಹೋಗುತ್ತೆ ಸರ್? ಮತ್ತಿಗೋಡು ನಾಗರೋಳೆ ಫಾರೆಸ್ಟ್. ಅದು ಇದೀಗ ಮಡಿಕೇರಿ ಹಿಂಗೆ ನಾಗರೋಳೆ ಡಿವಿಷನ್. ಓ ಹಂಗೆ. ನಾಗರೋಳೆ ಡಿವಿಷನ್ ಅಲ್ಲಿ ಮತ್ತಿಗೋಡು ಆನೆ ಶಿಬಿರ ಮತ್ತೆ ಕಬಿನಿ ಎಲ್ಲ ತರ. ಸರ್ ಮತ್ತಿಗೋಡು ಇಲ್ಲಿಂದ ಎಷ್ಟು ಕಿಲೋಮೀಟರ್? ಸರ್ ಮತ್ತಿಗೋಡು ಇಲ್ಲಿಂದ ಒಂದು 55. ಬಿಡ್ತಾರ ಹೋಗ್ಲಿ ಮತ್ತಿಗೋಡು ಹತ್ರ? ಸರ್ ಬಿಡಲ್ಲ. ಮಾರ್ನಿಂಗ್ ಆಲ್ಸೋ ದೇ ಡೋಂಟ್. ಒಂದು ವೈಲ್ಡ್ ಲೈಫ್ ಇದು ಬಿಡಲ್ಲ ಅಲ್ಲಿ. ಆವಾಗಿಂದ ನನಗೆ ಇಷ್ಟು ಬಿಡಲ್ಲ ಅಲ್ಲ. ಇದಕ್ಕೆ ಕುಮ್ಕಿ ಟ್ರೈನಿಂಗ್ ಮಾಡಿದ್ದೀರಾ ಮಾಸ್ತಿಗೆ? ಮುಂದೆ ಹೋಗ್ತಾ ಹೇಳುದು ಕೆಲಸ ಮಾತು ಕೇಳ್ತೀವಿ. ಅಂದ್ರೆ ನಾವು ಅದನ್ನ ಇವಾಗ ಏನೇ ಕಷ್ಟ ಇದ್ರು ನೋಡ್ಬಿಟ್ರೆ ಅಂದ್ರೆ ಅದನ್ನ ನಮ್ಮ ಮನೆ ಮಕ್ಕಳ ಥರ. ಮತ್ತೆ ನನಗೂ ಹೊಸ ಅನುಭವ, ಇದು ಹೊಸ ಅನುಭವ. ಅದು ನನಗೂ ಹೊಸ ಅನುಭವ. ಅಂದರೆ ಅದ್ರ ಜೊತೆನೆ ನನಗೂ ಕೆಲಸ ಕಲಿತು ಮತ್ತೆ ಅದನ್ನು ಬಿಟ್ಟಿರೋಕ್ಕಂತ ಆಗಲ್ಲ. ಕಡಿಮೆ ಸ್ವಲ್ಪ ಬೇಜಾರು. ನೀವು ಬಿಟ್ಟಿರಲ್ತಾ ಇದು? ಇಲ್ಲ ಸರ್ ನಾವು ಬಿಟ್ಟಿರೋಕ್ಕಾಗಲ್ಲ. ಅದು ಪಾಪ ಮನಸ್ಸಲ್ಲಿ ಇರ್ತದೆ, ಬಾಯಿ ಅದೇ
ಈಗ ನಾವು ಇಬ್ಬರಲ್ಲಿ ಒಬ್ಬರು ಇರಲೇಬೇಕು. ಇದ್ರದ್ದು ಇದ್ಯಾರು ಸರ್ ಇಬ್ಬರು ಇದೆ, ಇಲ್ಲೇ ಬನ್ನಿ. ಹೌದು ಸರ್, ನಿಮ್ಗೆ ಎಷ್ಟು ಮಾಡಿ ಸರ್? ನನಗೆ ಒಂದು ಕೊಡಿ ಸರ್. ಡೈರೆಕ್ಟ್ ತಿನ್ನೋಕ್ಕಾಗಲ್ಲ ಅಂತ ಅದ್ರ ಉಂಡೆ ಮಾಡೋಂಗೆ ಇದು ಮಾಡೋದು. ಹಾಂ ಸರ್, ಭತ್ತ ಆ ಕಡೆ ಈ ಕಡೆ ಚೆಲ್ಲೋಬಾರ್ದು, ಮತ್ತು ಅದು ಹುಲ್ಲು ತಿನ್ನುತ್ತೆ, ಭತ್ತ ಬೆಲ್ಲ ಸರ್. ಬೆಲ್ಲ ಲಾಸ್ಟಲ್ಲಿ ಕೊಡ್ತೀವಿ, ಇವಾಗಿಲ್ಲ ಅಂತ ತಗೊಂಡ್ಬಿಡ್ತೀವಿ. ಅಂಗಡಿಯಿಂದ ಹೊತ್ಕೊಂಡ್ಬಿಡುದು ಎಲ್ಲ ಹಂಗೆ ಕೊಡೋಂಗಿಲ್ಲ ಸರ್, ಜಾಸ್ತಿ ಕೊಡೋಂಗಿಲ್ಲ ಸರ್, ಒಂದು ಟೈಮ್ಗೆ ಒಂದು ಅಷ್ಟೇ ಹೊರಗಡೆ ಫುಡ್ ಯಾವ ತೊಗೊಂಡು ಕೊಡೋಂಗಿಲ್ಲ. ಇದೆಲ್ಲ ಗೌರ್ಮೆಂಟಿಂದನೇ ಸಪ್ಲೈ ಇರುತ್ತಲ್ಲ? ಎಲ್ಲ ಕೊಡ್ತೀವಿ. ಹೊರಗಡೆ ತಗೊಂಡು ಕೊಡ್ಬೇಕಾದ್ರೆ ಪರ್ಮಿಷನ್ ತಗೊಬರ್ಬೇಕು. ಯಾರು ಪರ್ಮಿಷನ್ ತೊಗೊಬೇಕು? 4 ಆಗಿದೆ ನಿಮಗೆ? ನಮ್ಗೆ 2 ಕೊಡಿ. ಓಕೆ. Yeah. Bro, now my turn. Okay.